ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನಡೆಸ್ತಾ ಇರುವ ದಾಳಿ ಅಥವಾ ಯುದ್ಧ 10ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಎಫೆಕ್ಟ್ ಭಾರತ ದೇಶಕ್ಕೂ ತಟ್ಟಿದೆ. ಭಾರತ ದೇಶಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗತ್ತಾ, ಎಫೆಕ್ಟ್ ಆಗತ್ತಾ ಅಂತ. $100 ದಾಟಿದ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ, ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $100 ಆಗಿದೆ. ಯುದ್ಧದ ಪರಿಣಾಮ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆ ಕಂಡು ಬರ್ತಾ ಇರೋದು. ಇವತ್ತು 10ನೇ ದಿನ ಇರಾನನ್ನು ಸರ್ವನಾಶ ಮಾಡೋದು ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ವಸ್ತ್ರವನ್ನು ಎಲ್ಲೆಲ್ಲಿ ನೆಲೆಯಾಗಿಸ್ಕೊಂಡಿದೆ ಅದನ್ನು ಮುಚ್ಚಬೇಕು ಅನ್ನೋದನ್ನು ಗುರಿಯಾಗಿಸ್ಕೊಂಡು ಸಾರಿದಂಥ ಯುದ್ಧ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಉದ್ವಿಗ್ನತೆಯಿಂದಾಗಿ ಭಾರತ ಸೇರಿ ಹಲವು ಮಾರುಕಟ್ಟೆಯ ಮೇಲೆ ಭಾರೀ ಪ್ರಭಾವ ಬೀರ್ತಾ ಇದೆ. ಒಂದು ಕಡೆ ಕಚ್ಚಾ ತೈಲ ಸಾಗಣೆಯ ಮಾರ್ಗವಾಗಿದ್ದಂಥ ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಎದುರಾಗ್ತಾ ಇರೋದು. ಈ ಮಧ್ಯೆ ಭಾರತ ಇಂಧನ ದಾಸ್ತಾನು ಸ್ಥಿತಿ ಸುಧಾರಿಸ್ತಿದೆ ಅನ್ನುವಂಥ ಅಪ್ಡೇಟ್ ಸಿಕ್ಕಿತ್ತು. ಬಟ್ ಈಗ $100 ದಾಟ್ತಾ ಇದೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಅನ್ನೋದು ಒಂದಷ್ಟು ಭಯಕ್ಕೆ ಕಾರಣ ಆಗ್ತಾ ಇದೆ, ಆತಂಕಕ್ಕೂ ಎಡೆ ಮಾಡಿಕೊಡ್ತಾ ಇದೆ. ಇದರ ಮಧ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸುವ ಬಗ್ಗೆ ಕೇಂದ್ರದಿಂದ ಯಾವುದೇ ಯೋಜನೆಗಳಿಲ್ಲ ಅನ್ನುವಂಥ ಅಧಿಕೃತ ಮಾಹಿತಿ ಕೂಡ ತಿಳಿಸಲಾಗಿತ್ತು. ಬಟ್ ಎಫೆಕ್ಟ್ ಅಂತೂ ಆಗೇ ಆಗತ್ತೆ. ಯಾಕಂತ ಹೇಳಿದ್ರೆ ಕಚ್ಚಾ ವಸ್ತುಗಳನ್ನು ಇರಾನ್ನಿಂದ ಬಹಳಷ್ಟು ದೊಡ್ಡ ಮಟ್ಟಿಗೆ ಹರ್ಮುಜ್ ಜಲಸಂಧಿಯಿಂದ ತರಿಸ್ಕೊಳ್ಳಲಾಗ್ತಾ ಇತ್ತು. ಬಟ್ ಇನ್ನು ಮುಂದೆ ಕಷ್ಟ ಸಾಧ್ಯ. ಮೊದಲೇ ಏನಾದರೂ ಸ್ಟಾಕ್ ಇದ್ದರೆ, ದಾಸ್ತಾನು ಇದ್ದರೆ ಪರವಾಗಿಲ್ಲ. ಬಟ್ ಈಗ ಮತ್ತೆ ಕಚ್ಚಾ ತೈಲದ ವಸ್ತುಗಳು, ಅದರಲ್ಲೂ ಕೂಡ ನಾವೀಗ ದಿನನಿತ್ಯ ಓಡಾಡಬೇಕು ಅಂದರೆ ಪೆಟ್ರೋಲ್ ಡೀಸೆಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಫೆಕ್ಟ್ ಇರಾನ್ನ ಯುದ್ಧದಿಂದ ಇನ್ನಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. نابود کرد.